ಗುರುಜಿ, ನೀವಾಗಲೇ ಮಾತಾಡ್ತಾ ಇದ್ರಿ ಆಯಸ್ಸಿನ ಕುರಿತಂತೆ ಒಂದು ಕುತೂಹಲ. ನಾವು ಯಾವಾಗಲೂ ಆಯಸ್ಸು ಅಂತಾಗ ಶಾಸ್ತ್ರಗಳನ್ನು ಕೇಳಿಸಿದಾಗ 60, 70, 80, 90 ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅದು ಉಸಿರಾಟದ ಮೇಲೆ, ಇಷ್ಟು ಉಸಿರಾಟ ಅಂತ ಹೇಳ್ತಾರೆ. ಹೌದಾ ಅಮ್ಮ? ಅವ್ರು ಹೇಳಿದ ಉಸಿರಾಟ ಇವ್ರು ಇರಲ್ವಲ್ಲ. ಹಾಂ 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 ಈಗ ಕ್ಯಾರೆಟ್ ತಿಂದರೆ ಕಣ್ಣು ಒಳ್ಳೆಯದು ಅಂತ ಹೇಳಿದ್ರು, ಹೌದಾ? ಒಬ್ಬನಿಗೆ ಬೆಳಗ್ಗೆ ಆಯ್ತಣ್ಣ ಸೀನ್ ಶುರು ಆಗುತ್ತೆ ಕ್ಯಾರೆಟ್ ತಿಂದರೆ. ಈಗ ಹೇಳಿದ ತಪ್ಪ, ಕೇಳಿಸ್ಕೊಂಡಿದ್ದ ತಪ್ಪ, ಮಾಡಿದ ತಪ್ಪ ಅಂದರೆ ಯಾವುದೇ ಶಾಸ್ತ್ರ ಹೇಳಿರ್ತಕ್ಕಂಥದ್ದಕ್ಕೆ ಉಪಶಾಸ್ತ್ರ ಅಂತ ಏನಕ್ಕೆ ಹೇಳಿದೆ ಅಂದರೆ, ಶಾಸ್ತ್ರವನ್ನು ಉಪಶಾಸ್ತ್ರವನ್ನಾಗಿ ಹಣ ಮಾಡುವುದಕ್ಕಾಗಿ ಮಾಡಿಕೊಂಡಿರೋ ಒಂದು ಏನು ಹೇಳ್ಬೋದು ಇದಕ್ಕೆ ಅಂದರೆ ಒಂದು ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಅದು ಯಾವ ರೂಪರಾಗಿರ್ಬೋದು. ಇಲ್ಲಿ ಸತ್ಯ ಇಷ್ಟೇ, ಒಬ್ಬರಿಗಾದದ್ದನ್ನ ಸೋಮವಾರ ಋತುವಾದರೆ ಸೀತೆ ವನವಾಸೋ ಫಿಕ್ಸು. ಹಿಂಗಾಗತ್ತಿದು. ನಮ್ಮವ್ವ ಅದು ಅಷ್ಟು ಅನುಭವಿಸೋದು, ನಾನು ಅದೇ ಸೋಮವಾರ ಹಿಂಗಾದೆ ಕತೆ ಹೇಳ್ಕೊಂಡು ಎಲ್ರಿಗೂ ಅನುಭವಿಸ್ಬಿಡ್ತಾರೆ. ಸೋಮವಾರ ಆದ ತಕ್ಷಣ ತಪ್ಪು ಅಂತಲ್ಲ, ಎಲ್ಲ ಅಮಾವಾಸ್ಯೆ ತಪ್ಪು ಅಂತಲ್ಲ. ಈಗ ಮನೆ ದೀಪಾವಳಿ ಅಮಾವಾಸ್ಯೆ ಆಯಿತು, ತುಂಬ ಶುಭವಾದದ್ದು. ಪ್ರತಿ ತಿಂಗಳು ಬರುವಾಗೆಲ್ಲ ಸೋಮವಾರನೇ ಅಮಾವಾಸ್ಯೆ ಆಗಲ್ಲ. ಸೋಮವಾರ ಯಾವ ಅಮಾವಾಸ್ಯೆ ಬರುತ್ತೆ ಅವತ್ತು ಮದುವೆ ಮಾಡ್ಕೊಂಡ್ರು ತಪ್ಪಿಲ್ಲ. ನಾವೇನ್ ಮಾಡ್ತೀವಿ, ಹೋದ ಸಲ ಅಮಾವಾಸ್ಯೆ ಅಂದ್ರೆ ತಪ್ಪು. ಅಮಾವಾಸ್ಯೆ ಯಾವ ದಿನ ಬಂದ್ರೆ ಒಳ್ಳೆಯದು ಅಂತ ತಿಳ್ಕೊಬೇಕಲ್ಲ. 2 ಲೀಟರ್ ನೀರು ಕುಡೀರಿ, ಸರಿ. ಯಾರು 2 ಲೀಟರ್ ಕುಡಿಬೇಕು, ಎಷ್ಟು ವಯಸ್ಸಿನವ್ರು ಕುಡಿಬೇಕು? ನಿಜ ಅಮ್ಮ, ನಮ್ಮಲ್ಲಿ ಎಷ್ಟು ತಪ್ಪು ಮಾಹಿತಿ ಹೋಗ್ತಾ ಇದೆ ಅಂದ್ರೆ, ಅದಕ್ಕೆ ನಾನು ಸ್ವಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ, ಮಕ್ಕಳಿಗೆ ನೀವು ಕಲಿಸಿ. ನೀವು ಹೇಳ್ಕೊಡ್ಬೇಡಿ ಮಕ್ಕಳಿಗೆ, ಈ ಕಡೆ ತಿರ್ಕೋ, ಬಿಳಿದು ಹಾಕೋಬೇಡ, ಚಾಕ್ಲೇಟ್ ತಿನ್ಬೇಡ, ಬಿಡ್ರಿ ಮಗು ಏನು ತಿನ್ಲಿ. ಆ ಮಗು ರಿಪೇರಿ ಮಾಡಬೇಕಾದದ್ದು ನಿಮ್ಮ ಧರ್ಮ ಏನು ಮಾಡ್ಬೇಕು ಅದು ಮಾಡಿ. ಮಗುಗೆ ರಿಸ್ಟ್ರಿಕ್ಷನ್ ಹಾಕ್ಬೇಡಿ. ಆ ಕಡೆ ನೋಡ್ಬೇಡ, ಈ ಕಡೆ ಹೋಗ್ಬೇಡ, ಆ ಥರ ಮಾಡ್ಕೋಬೇಡ. ಯಾವ ವಿಷಯಕ್ಕೂ ನೀವು ರಿಪೇರಿ ಮಾಡೋಕ್ಕಾಗಲ್ಲ.